ಹುಬ್ಬಳ್ಳಿ ಅರ್ಬನ್ ಓಎಸ್ಎಸ್ ಮಾಲ್ನಲ್ಲಿ ಸೊಪ್ಪು ಮೇಳ ಆಯೋಜನೆ ಮಾಡಲಾಗಿದೆ. ಸಹಜ ಸಮೃದ್ಧ ಸಂಸ್ಥೆ ಆಯೋಜಿಸಿರುವಂತಹ ಈ ಸೊಪ್ಪು ಮೇಳದಲ್ಲಿ 100ಕ್ಕೂ ಹೆಚ್ಚು ವೆರೈಟಿಯ ಸೊಪ್ಪುಗಳನ್ನು ಪ್ರದರ್ಶನಕ್ಕೆ ಇಡಲಾಗಿದೆ. ಇಲ್ಲಿ ಪ್ರದರ್ಶನ ಜೊತೆ ಮಾರಾಟದ ವ್ಯವಸ್ಥೆಯನ್ನು ಸಹ ಮಾಡಲಾಗಿದೆ. ಅಲ್ಲದೆ ಆ ಒಂದು ಸೊಪ್ಪುಗಳ ಕುರಿತು ಜಾಗೃತಿ ಮೂಡಿಸುವಂತಹ ಕೆಲಸವನ್ನು ಸಹ ಈ ಒಂದು ಸಹಜ ಸಮೃದ್ಧ ಸಂಸ್ಥೆ ಮಾಡ್ತಾ ಇದೆ. ಇತ್ತೀಚಿನ ದಿನಗಳಲ್ಲಿ ಪಿಜ್ಜಾ ಬರ್ಗರ್ ಇರ್ಬೋದು ಮತ್ತು ಏನು ಜಂಕ್ ಫುಡ್ ಅಂತ ಏನು ಹೇಳ್ತೀವಿ, ಆ ಒಂದು ಜಂಕ್ ಫುಡ್ಗೆ ಅಡಿಕ್ಟ್ ಆಗ್ತಿರುವಂತಹ ಒಂದು ಇದನ್ನು ನೋಡ್ತೀವಿ, ಪ್ರವೃತ್ತಿನ ನಾವು ನೋಡ್ತಾ ಇದ್ದೀವಿ. ಅದರಲ್ಲೂ ಏನು ಯಂಗ್ಸ್ಟರ್ಸ್ ಇರ್ಬೋದು, ಮಕ್ಕಳು ವಿಶೇಷವಾಗಿ ಏನು ಜಂಕ್ ಫುಡ್ಗೆ ಹೆಚ್ಚು ಆಕರ್ಷಿತರಾಗ್ತಾ ಇದ್ದಾರೆ. ಹಾಗಾಗಿ ಪಿಜ್ಜಾ ಇರ್ಬೋದು, ಬರ್ಗರ್ ಇರ್ಬೋದು, ಏನು ಫಾಸ್ಟ್ ಫುಡ್ ಅಂತ ಏನು ಹೇಳ್ತೀವಿ ಅದಕ್ಕೆ ಜಾಸ್ತಿ ಒಲವು ತೋರಿಸ್ತಾ ಇದ್ದಾರೆ. ಹಾಗಾಗಿ ಆ ರೀತಿಯ ಒಂದು ಮನಸ್ಥಿತಿ ಇದ್ದಂಥವ್ರಿಗೆ ಮತ್ತು ಏನು ನಗರದ ಜನತೆಗೆ ಯಾವ ರೀತಿಯ ಸೊಪ್ಪುಗಳಿದೆ ಮತ್ತು ಏನೆಲ್ಲ ವೆರೈಟಿಗಳಿದೆ ಅನ್ನೋದನ್ನು ತೋರಿಸುವಂತಹ ಕೆಲಸವನ್ನು ಸಹಜ ಸಮೃದ್ಧ ಸಂಸ್ಥೆ ಮಾಡ್ತಾ ಇದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ. ಇಲ್ಲಿ ಒಂದೇ ನಾವು ಕೆಲವೊಂದು ಏನು ಮಾರುಕಟ್ಟೆಯಲ್ಲಿ ನೋಡಿರುವಂತಹ ಕೆಲವೊಂದು ಸೊಪ್ಪುಗಳು ನಾವು ನೋಡಿರ್ತೀವಿ. ಮಾರುಕಟ್ಟೆಯಲ್ಲಿ ಸಹಜವಾಗಿ ನಾವೇನು ರೆಗ್ಯುಲರ್ ಆಗಿ ಏನು ಪುದೀನ ಇರ್ಬೋದು, ಏನು ಪಾಲಕ್ ಇರ್ಬೋದು, ಬೇರೆ ಬೇರೆ ಮೆಂತ್ಯ ಇರ್ಬೋದು, ಈ ರೀತಿಯ ಕೆಲವೊಂದು ಪಲ್ಯಗಳನ್ನು ಮಾತ್ರ ಸೊಪ್ಪುಗಳನ್ನು ಮಾತ್ರ ನಾವು ನೋಡಿರ್ತೀವಿ. ಆದರೆ ಅದರ ಹೊರತಾಗಿಯೂ ಸಹ ಅದರಲ್ಲೇ ಎಷ್ಟು ಬೇರೆ ಬೇರೆ ವೆರೈಟಿಗಳಿದ್ದಾವೆ ಮತ್ತು ಬೇರೆ ಬೇರೆ ಏನು ನಮ್ಮ ಕಣ್ಣು ಮುಂದೆನೇ ಎಷ್ಟೋ ಒಂದು ಸೊಪ್ಪಿನ ಗಿಡಗಳಿರುತ್ತೆ, ಆದರೆ ಅದು ಸೊಪ್ಪು ಅಂತೇಳಿ ನಮ್ಗೆ ಗೊತ್ತಿರಲ್ಲ. ಆ ರೀತಿಯ ಒಂದು ಸೊಪ್ಪುಗಳು ಇಲ್ಲಿ ಪ್ರದರ್ಶನಕ್ಕೆ ಇಟ್ಟಿರೋದ್ರಿಂದಾಗಿ ಈ ರೀತಿಯ ಒಂದು ಸೊಪ್ಪು ಇದೆಯಾ ಅನ್ನೋ ಒಂದು ಪ್ರಶ್ನೆ ಸಹಜವಾಗಿ ಮೂಡುತ್ತೆ ಮತ್ತು ಅದರ ಬಗ್ಗೆ ಅರಿವು ಸಹ ಮೂಡಿಸುವಂತಹ ಕೆಲಸವನ್ನು ಇಲ್ಲಿ ಮಾಡಲಾಗುತ್ತೆ. ಇಲ್ಲಿ ಏನು ಪಾಲಕ್ ಅಂತ ತೆಗೆದುಕೊಂಡ್ರೆ ಆ ಪಾಲಕ್ನಲ್ಲಿ ಯಾವ ರೀತಿ ವೆರೈಟಿಗಳಿದ್ದಾವೆ ಅನ್ನೋದು, ರಾಜಗಿರಿ ಅಂತ ಬಂದ ಕೂಡಲೇ ಅಲ್ಲಿ ಕೆಂಪು ರಾಜಗಿರಿ ಇರ್ಬೋದು ಮತ್ತು ಬೇರೆ ಬೇರೆ ವೆರೈಟಿ ರಾಜಗಿರಿ ಪಲ್ಯಗಳನ್ನು ಸಹ ಇಲ್ಲಿ ಪ್ರದರ್ಶನಕ್ಕೆ ಇಡಲಾಗಿದೆ. ಮತ್ತು ಪುದೀನದಲ್ಲೂ ಸಹ ಬೇರೆ ಬೇರೆ ವೆರೈಟಿಗಳಿದ್ದಾವೆ. ಪುದೀನದಲ್ಲೂ ಸಹ ಏನು ತರಹೇವಾರಿ ಒಂದು ವೆರೈಟಿಗಳಿದ್ದಾವೆ. ಆ ರೀತಿಯ ಒಂದು ವೆರೈಟಿ ಇರ್ಬೋದು, ಕಿರಿಕ್ಸಾಲಿ ಪಲ್ಯ ಇರ್ಬೋದು ಮತ್ತು ಪಾಲಕ್ ಇರ್ಬೋದು, ಮೆಂತ್ಯ ಇರ್ಬೋದು. ಏನು ಇಲ್ಲಿ ಅದರ ಜೊತೆಗೆ ಏನಂದರೆ ನಾವು ಕೆಲವೊಂದು ನಮ್ಮ ಕಣ್ಮುಂದೆನೇ ಇರ್ತದೆ. ಬ್ಯಾಳಿ ಪಲ್ಯ ಅಂತ ಹೇಳ್ತೀವಿ, ಅದನ್ನು ನಾವು ತಿನ್ನೋಕೆ ಹೋಗಲ್ಲ. ಕಸದ ರೂಪದಲ್ಲಿ ನಾವು ಎಲ್ಲೋ ಬೆಳೆದಿರ್ತದೆ, ಅದನ್ನು ಕಸದ ರೂಪದಲ್ಲಿ ಚೆಲ್ಲುವಂತಹ ಕೆಲಸ ಮಾಡ್ತೀವಿ. ಮತ್ತು ಉತ್ರಾಣಿ ಕಡ್ಡಿ ಅಂತ ಹೇಳ್ತೀವಿ, ಅದರಲ್ಲೂ ಸಹ ಒಂದು ವೈಜ್ಞಾನಿಕ ಒಂದು ಇದಿದೆ ಮತ್ತು ಆರೋಗ್ಯಕ್ಕೆ ಒಳ್ಳೆಯದಾಗುವಂತಹ ಒಂದು ಅಂಶಗಳಿದೆ ಅನ್ನೋದು, ಅದು ಸಹ ಪಲ್ಯ ರೂಪದಲ್ಲಿ ಅಂದರೆ ಸೊಪ್ಪಿನ ರೂಪದಲ್ಲಿ ಬಳಸ್ಬೋದು ಅನ್ನೋದನ್ನು ಇಲ್ಲಿ ಅವೇರ್ನೆಸ್ ಮೂಡಿಸಲಾಗ್ತಾ ಇದೆ. ಈ ರೀತಿ ಒಂದು ಸಾಕಷ್ಟು ನಮ್ಮ ಕಣ್ಣು ಮುಂದೆ ಅಥವಾ ಎಲ್ಲೋ ಒಂದು ಕಡೆ ಕಸದ ರೂಪದಲ್ಲಿ ಈ ಒಂದು ಸೊಪ್ಪುಗಳು ಬೆಳೀತಾನೆ ಇರ್ತವೆ, ಆದರೆ ಅದರ ಬಗ್ಗೆ ನಮಗೆ ಜಾಗೃತಿ ಇರಲ್ಲ. ಹಾಗಾಗಿ ನಾವೇನು ಮಾಡ್ತೀವಿ, ಅದು ಸೊಪ್ಪಲ್ಲ ಏನೋ ಒಂದು ಕಸ ಅನ್ನೋ ರೀತಿಯಲ್ಲಿ ಅದನ್ನು ಚೆಲ್ಲುವಂತಹ ಕೆಲಸವನ್ನು ಅಥವಾ ಅದನ್ನು ನಿರ್ಲಕ್ಷ್ಯ ಮಾಡುವಂತಹ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ. ಆದರೆ ಅವೇ ಸೊಪ್ಪುಗಳು ಯಾವ ರೀತಿ ನಮಗೆ ಆರೋಗ್ಯಕ್ಕೆ ಒಳ್ಳೇದು ಮಾಡುತ್ತೆ ಅನ್ನೋದು ವಿಚಾರವನ್ನು ಅಲ್ಲಿ ಇಲ್ಲಿ ಒಂದು ಜಾಗೃತಿ ಮೂಡಿಸಲಾಗ್ತದೆ. ಮತ್ತು ಸೊಪ್ಪು ಅಂದ ಕೂಡಲೇ ಸಾಕಷ್ಟು ನಾರಿನಾಂಶ ಇರುವಂತಹದ್ದು ಮತ್ತು ಪೌಷ್ಟಿಕಾಂಶ ನಮಗೆ ಅಗತ್ಯ ಇರುವಂತಹ ಒಂದು ಆರೋಗ್ಯಕ್ಕೆ ಅಗತ್ಯ ಇರುವಂತಹ ಪೌಷ್ಟಿಕಾಂಶಗಳನ್ನ ಒದಗಿಸಿಕೊಡುವಂತಹ ಒಂದು ಕೆಲಸವನ್ನು ಈ ಒಂದು ಸೊಪ್ಪುಗಳಿಂದ ನಡೆಯುತ್ತೆ. ಹೆಚ್ಚು ನಾವು ಸೊಪ್ಪು ತಿಂದಷ್ಟು ಹೆಚ್ಚು ಆರೋಗ್ಯಯುತವಾಗ್ತೇವೆ. ಯಾಕಂದರೆ ನಾವು ಬೇರೆ ಈಗಿರುವಂತಹ ಒಂದು ಜಂಕ್ ಫುಡ್ ಜೊತೆಗೆ ಈಗೇನು ಮಾಡರ್ನಾಗಿ ಕೆಮಿಕಲ್ ಹಾಕಿ ಬೆಳೀತಾ ಇದ್ದಾರೆ. ಬೇರೆ ಬೇರೆ ಪಲ್ಯ ಇರ್ಬೋದು, ಬೇರೆ ಬೇರೆ ಕಾಳು ಇರ್ಬೋದು ಇತ್ಯಾದಿಗಳು. ಅಂದರೆ ಆ ಒಂದು ರೀತಿಯಲ್ಲಿ ನಾವೇನು ಅತಿಯಾದ ಒಂದು ಗೊಬ್ಬರ ಕೆಮಿಕಲ್ ಸ್ಪ್ರೇ ಮಾಡಿ ಉತ್ಪಾದನೆ ಮಾಡಿರುವಂತಹ ವಸ್ತುಗಳನ್ನು ನಾವು ತಿಂತಾ ಇರೋದ್ರಿಂದ, ಕನ್ಸ್ಯೂಮ್ ಮಾಡ್ತಾ ಇರೋದ್ರಿಂದಾಗಿ ಒಂದು ರೀತಿಯಲ್ಲಿ ಸ್ಲೋ ಪಾಯ್ಸನ್ ನಾವು ತೆಗೆದುಕೊಳ್ತಾ ಇದ್ದೀವಿ ಅನ್ನೋ ಒಂದು ಭಾಸನೂ ಆಗುತ್ತೆ ಮತ್ತು ಆರೋಗ್ಯ ಹದಗೆಡಲಿಕ್ಕೆ ಅದೇ ಒಂದು ಅಂಶಗಳು ಸಹ ಕಾರಣ ಆಗ್ತಾ ಇದ್ದಾವೆ. ಹಾಗಾಗಿ ಇಲ್ಲಿ ಸಾವಯವ ಕೃಷಿ ಪದ್ಧತಿಯಲ್ಲಿ ಬೆಳೆದಂತಹ ಮತ್ತು ಒಂದು ಸಹಜವಾಗಿಯೇ ಬೆಳೆದಂತಹ ಒಂದು ತರಕಾರಿಗಳನ್ನ, ಸೊಪ್ಪುಗಳನ್ನ ಇಲ್ಲಿ ಪ್ರದರ್ಶನ ಮಾಡಲಾಗ್ತಾ ಇದೆ. ಅದರ ಜೊತೆಗೆ ಇಲ್ಲಿ ಇನ್ನೊಂದು ಏನಂದರೆ ಜಾಗೃತಿ ಮೂಡಿಸೋ ಜೊತೆಗೆ ಸೊಪ್ಪಿನ ಬೀಜಗಳನ್ನು ಈ ತರಕಾರಿ ಬೀಜಗಳನ್ನು ಸಹ ಇಲ್ಲಿ ಪ್ರದರ್ಶನಕ್ಕೆ ಇಡಲಾಗಿದೆ. ಅಲ್ಲಿ ಮಾರಾಟಕ್ಕೂ ಸಹ ವ್ಯವಸ್ಥೆ ಮಾಡಲಾಗಿದೆ. ಯಾವುದಾದ್ರೂ ನಿಮಗೆ ವೆರೈಟಿ ತರಕಾರಿದು ಬೀಜ ಸೊಪ್ಪಿನ ಬೀಜ ಬೇಕಂದರೆ ಇಲ್ಲಿ ಖರೀದಿ ಮಾಡಬಹುದಾಗಿದೆ. ಮತ್ತು ಅಲ್ಲದೆ ಬೇರೆ ಬೇರೆ ಸಾವಯವ ಪದ್ಧತಿಯಲ್ಲಿ ಬೆಳೆದಂತಹ ವಸ್ತುಗಳ ಒಂದು ಮಾರಾಟಕ್ಕೂ ಸಹ ವ್ಯವಸ್ಥೆ ಮಾಡಲಾಗಿದೆ. ಖಾರ ಇರ್ಬೋದು, ತರಹೇವಾರಿ ಅಕ್ಕಿ ಇರ್ಬೋದು, ಕಡಲೆ ಇರ್ಬೋದು ಮತ್ತು ಸಿರಿಧಾನ್ಯಗಳಂತ ಹೇಳ್ತೀವಿ, ಆ ಒಂದು ಸಿರಿಧಾನ್ಯಗಳ ಒಂದು ವೆರೈಟಿಗಳನ್ನ ಇಲ್ಲಿ ಪ್ರದರ್ಶನ ಮತ್ತು ಮಾರಾಟಕ್ಕೆ ಇಡಲಾಗಿದೆ. ಒಟ್ಟಾರೆ ಸೊಪ್ಪು ಮೇಳ ಸಹಜ ಸಮೃದ್ಧ ಸಂಸ್ಥೆ ಮಾಡ್ತಾ ಇದೆ,
ಸಾಕಷ್ಟು ಜನ ಬಂದು ಇಲ್ಲಿ ನೋಡ್ತಾ ಇದ್ದಾರೆ ಮತ್ತು ಅದರ ಬಗ್ಗೆ ಸೊಪ್ಪಿನ ಬಗ್ಗೆ ಮಾಹಿತಿ ಪಡ್ಕೊಳ್ತಾ ಇದ್ದಾರೆ ಮತ್ತು ಅದರ ಒಂದು ಮಹತ್ವನ ತಿಳಿದುಕೊಳ್ಳುವಂತಹ ಕೆಲಸವನ್ನು ನಾಗರಿಕರು ಮಾಡ್ತಾ ಇದ್ದಾರೆ ಮತ್ತು ಈ ಸೊಪ್ಪು ಮೇಳದ ಬಗ್ಗೆ ಜನತೆಗೆ ಸಹ ಮೆಚ್ಚುಗೆ ವ್ಯಕ್ತಪಡಿಸ್ತಾ ಇದೆ ಮತ್ತು ಆಯೋಜಕರು ಸಹ ಖುಷಿಯಿಂದಲೇ ಒಂದು ಏನು ಜನರ ಸ್ಪಂದನೆ ನೋಡಿ ಅವರು ಸಹ ಖುಷಿಯಾಗಿದ್ದಾರೆ. ಈ ರೀತಿಯ ಒಂದು ಏನು ಕಾರ್ಯಕ್ರಮಗಳೇನಿದ್ದಾವೆ ಒಂದು ಜಾಗೃತಿ ಮೂಡಿಸುವಂತಹ ನಿಟ್ಟಿನಲ್ಲಿ ಮಾಡ್ತಾ ಇದ್ದೀವಿ ಅನ್ನೋ ಒಂದು ಮಾತನ್ನು ಹೇಳಿದ್ದಾರೆ. ನಮಗೆ ಚೆನ್ನಾಗಿ ಅನಿಸುತ್ತದೆ. ಇದು ಮೊದಲೇ ನಾವು ನೋಡಿಲ್ಲ, ಇದೇ ನಮ್ಮ ಊರೊಳಗೆ, ಆದರೆ ನಮ್ಗೆ ಗೊತ್ತಿಲ್ಲ ಇದು ತಿನ್ನೋದು ಏನು ಇದು ಮಾಡೋದು. ಆದರೆ ಇದು ಬಂದ ಮೇಲೆ ನಮಗೆ ತಿಳಿಯಿತು ಹೆಂಗೆ ಯೂಸ್ ಮಾಡೋದು, ಏನು ತಿನ್ನೋದು, ಯಾವುದು ಇದು ಮಾಡೋದು ಎಲ್ಲ ಇಲ್ಲಿ ಬಂದು ನಮಗೆ ನೋಡಿ ಭಾಳ ಖುಷಿ ಆಯಿತು. ಆದರೆ ನಮ್ಮ ಊರೊಳಗೆ ಇದೇ ಇದು, ಆದರೆ ಗಿಡ ಎಲ್ಲ, ಆದರೆ ನಾವು ಕೆಲಸ ಮಾಡ್ತಿದ್ವಿ ಇದು ತಿನ್ನೋದು ಇಲ್ಲ ಇರ್ಬೋದು ಅಂತ. ಆದರೆ ಇಲ್ಲಿ ಬಂದು ನಮಗೆ ಭಾಳ ಖುಷಿ ಆಯಿತು ಇದು ನೋಡಿ ಎಲ್ಲ. ವೆರೈಟಿ ಹಾಂ ಬೇಕಾದಷ್ಟು ಇದೆ, ಏನು ನೋಡಿಲ್ಲ ಅದು ಇದೆ. ಅಂದರೆ ಸೊಪ್ಪು ಮತ್ತು ಇದು ಬೀಜ ನಮಗೆ ಗೊತ್ತಿಲ್ಲ ಇತ್ತು. ಆದರೆ ಇಲ್ಲಿ ಬಂದು ಇದೇ ತಿನ್ನೋದು ಹೆಂಗೆ ಮಾಡೋದು ಏನು ಮಾಡೋದು ಎಲ್ಲ ತಿಳಿತೀವಿ ಇಲ್ಲಿ ಬಂದು. ನಾವೊಂದು ಈ ಸೊಪ್ಪು ಮೇಳ ಮಾಡ್ತಾ ಇದ್ದೀವಿ. ಇಲ್ಲಿ 100ಕ್ಕಿಂತ ಹೆಚ್ಚು ವೆರೈಟಿ ಸೊಪ್ಪಿದೆ. ನಮ್ಮ ಉದ್ದೇಶ ಏನಪ್ಪ ಅಂತಂದರೆ ಇವತ್ತು ಈ ಸೊಪ್ಪಿನ ಬಗ್ಗೆ ಭಾಳ ಜನರಿಗೆ ಲಕ್ಷ್ಯ ಇಲ್ಲ ಮತ್ತು ನಮ್ಮ ಹಿಂದಿನ ತಲೆಮಾರಿನ ಜನ ಈ ಸೊಪ್ಪನ್ನು ಯೂಸ್ ಮಾಡಿ ಒಳ್ಳೆ ಆರೋಗ್ಯ ಪಡ್ಕೋತಾ ಇದ್ರು. ಈಗಿನ ಜನ ಇವತ್ತು ಈ ಸೊಪ್ಪು ನಮ್ಮ ಹೊಲದಲ್ಲಿ ಬೆಳೆದಾಗ ಅದು ಒಂಥರ ಕಸ ಥರ ಟ್ರೀಟ್ ಮಾಡ್ತಾರೆ. ಅದು ಕಸ ಅಲ್ಲ, ವಿವಿಧ ರೀತಿಯ ಆರೋಗ್ಯಕ್ಕೆ ಭಾಳ ಸಹಕಾರಿಯಾಗಿರ್ತಕ್ಕಂಥ ಒಂದು ಒಳ್ಳೆ ಸೊಪ್ಪಿದು. ಈ ಸೊಪ್ಪು ಮೇಳದ ಉದ್ದೇಶಪ್ಪ ಅಂದರೆ ಜನರಿಗೆ ಈ ಸೊಪ್ಪು ಬಗ್ಗೆ ತಿಳಿಸೋದು ಮತ್ತು ಇದನ್ನು ಯೂಸ್ ಮಾಡಲಿ ಒಳ್ಳೆ ಆರೋಗ್ಯನ ಪಡ್ಕೋಬೇಕನ್ನೋದು ಈ ಒಂದು ಮೇಳದ ಉದ್ದೇಶ ಸರ್. ಒಟ್ಟಾರೆ ಏನು ಹುಬ್ಬಳ್ಳಿಯಲ್ಲಿ ಆಯೋಜಿಸಿರುವಂತಹ ಸೊಪ್ಪು ಮೇಳ ಸಾರ್ವಜನಿಕರ ಗಮನ ಸೆಳೀತಾ ಇದೆ. ಶಿವರಾಮಸ್ವಾಮಿ, ನ್ಯೂಸ್ 18 ಹುಬ್ಬಳ್ಳಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.